ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಇವತ್ತು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಲೈಟಾಗಿ ಕಾದ ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡು ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಫ್ರೇಗ್ರೆನ್ಸ್ ಹೋಗಬೇಕು. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಫ್ರೈ ಆದಮೇಲೆ ಅರಿಶಿನ ಪುಡಿನ ಹಾಕಿ ಅದನ್ನು ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಪುದೀನ, ಕೊತ್ತಂಬರಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇದನ್ನು ಡೀಪ್ ಫ್ರೈ ಅಂದರೆ ಒಂದು ಲೆವೆಲ್ವರೆಗೂ ಬ್ಯಾಲೆನ್ಸ್ ಆಗೋ ಅಷ್ಟು ಬೇಯಬೇಕು. ಟೊಮೆಟೊ, ಇದು ಪುದೀನ, ಕೊತ್ತಂಬರಿ ಅದೆಲ್ಲ ಅದಾದಮೇಲೆ ಬಿರಿಯಾನಿ ಪೌಡರ್ನ ಸ್ವಲ್ಪ ಹಾಕಿ, ಆಮೇಲೆ ಚಿಲ್ಲಿ ಪೌಡರ್ ಆಲ್ರೆಡಿ ಖಾರ ಇರುತ್ತೆ, ಬಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಗರಂ ಮಸಾಲ ಹಾಕಬೇಕು. ಅದಾದಮೇಲೆ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಬರಬಾರ್ದು, ಒಂದು ಸ್ವಲ್ಪ ಮೀಡಿಯಮಾಗಿ ಬರಬೇಕು. ಸೊ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಫ್ರೇಗ್ರೆನ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಅಂದರೆ ಸುವಾಸನೆ ಬರುತ್ತೆ. ಅದಾದಮೇಲೆ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ನೀಟಾಗಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಕನ್ ಪೀಸ್ಗೂ ಮಿಕ್ಸ್ ಆಗಬೇಕು, ಆಯಿತಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೋಬೇಕು. ಏನಕ್ಕೆ ಮೊಸರು ಹಾಕ್ಕೊಳ್ತೀವಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ, ಒಂದು 2 ಸೆಕೆಂಡ್ಸ್. ಅದಾದಮೇಲೆ ನಾನಿಲ್ಲಿ 4 ಗ್ಲಾಸು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸು ಅಕ್ಕಿ ನೆನೆಸಿಟ್ಕೊಂಡು, ಈಗ ನಾನು 4 ಗ್ಲಾಸ್ ನೆನೆಸಿಟ್ಕೊಂಡಿದ್ದಕ್ಕೆ ನಾನು 8 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀವು ಅಪ್ಪಿ ಏನಾದ್ರು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ರೆ 4 ಗ್ಲಾಸ್ ನೀರು ಹಾಕಿ, ಓಕೆನಾ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ನೀರು ಬಂದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಬಿರಿಯಾನಿಗೆ ನಾನೇನಂದಲ್ಲ, ಈ ರೀತಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಲೈಟಾಗಿ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ರೌಂಡ್ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಿಕ್ಸ್ ಆದಮೇಲೆ ಈ ಥರ ಕುದಿ ಬಂದಮೇಲೆ ನೆನೆಸ್ಕೊಂಡು ಇಕ್ಕಿರೋ ಅಂಥ ಅಕ್ಕಿನ ಇದರೊಳಗಡೆ ಹಾಕಬೇಕು. ಅಕ್ಕಿ ಎಲ್ಲ ಆದಮೇಲೆ ಮತ್ತೆ ಲೈಟಾಗಿ ಕುದಿಯೋದಕ್ಕೆ ಬಿಡಿ, ಅಷ್ಟೊಂದೆಲ್ಲ ಸ್ವಲ್ಪ ಮೀಡಿಯಮಲ್ಲಿ ಕುದಿಯೋದಕ್ಕೆ ಬಿಡಿ ಅದನ್ನು, ಆಯಿತಾ. ಕುದಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಾವು ಮಾಡ್ತಿರೋದು ಪಾತ್ರೆಯಲ್ಲಿ, ಹಾಗಾಗಿ ನಾವು ಹಂಗೆ ನೋಡ್ಕೊತಾ ಇರಬೇಕು ಅಕ್ಕಿ ಬೇಯೋದನ್ನು. ನೀವೇನಾದ್ರು ಮಾಡ್ತೀರಾ ಅಂದರೆ ಇದನ್ನು ಕುಕ್ಕರಲ್ಲಿ ಸಹ ಮಾಡ್ಬೋದು. ಕುಕ್ಕರ್ಗಿಂತ ಈ ಥರ ಪಾತ್ರೆಯಲ್ಲಿ ಮಾಡೋದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇಲ್ಲಿ ಬಿರಿಯಾನಿ ಮಾಡಿದ್ದೆಲ್ಲ ಆಗಿದೆ. ಇದಾದಮೇಲೆ ದಮ್ ಕಟ್ಟಬೇಕು. ದಮ್ ಕಟ್ಟೋದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿರೋದು, ಬಟ್ ಸ್ಟಿಲ್ ನಾನು ವಾಯ್ಸಲ್ಲೇ ಹೇಳ್ತೀನಿ, ಬಟ್ ಇಲ್ಲಿ ಪ್ರೋಸೆಸ್ ತೋರಿಸ್ತಾ ಇಲ್ಲ. ಏನಪ್ಪ ಅಂತಂದರೆ, ಇಷ್ಟು ಅಕ್ಕಿ ಬೆಂದ ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಅದ್ರ ಮೇಲೆ ಭಾರ ಇರುವಂಥ ಒಂದು ವಸ್ತುನ ಇಟ್ಟು ಕರೆಕ್ಟಾಗಿ ಒಂದು 15 ನಿಮಿಷ ಬಿಟ್ಟು ತೆಗೆದಾಗ ಈ ರೀತಿಯಾಗಿ ಹೂವು ಹರ್ದಂಗೆ ಹರಡಿರುತ್ತೆ. ಅದಾದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಟೇಸ್ಟ್ಗೋಸ್ಕರ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತೀನಿ. ನಿಮಗೆ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಾಗಿತ್ತು ನನ್ನ ಇವತ್ತಿನ ಬಿರಿಯಾನಿ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ಹಾಕ್ತೀನಿ. ಲವ್ ಯು ಆಲ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.